ಇನ್ನು ಕುಂಭರಾಶಿಯವರಿಗೆ ಪಾದಶನಿ ಮಧ್ಯಶನಿ ಪ್ರಾರಂಭ 3 ಇರ್ತದೆ ಒಂದು ಶನಿಯಿಂದ. ಕುಂಭ ಮೀನ ಮೇಷ ಋಷಭ ಮಿಥುನ ಪಂಚಮ ಸ್ಥಾನ. ಫಸ್ಟ್ ಕುಂಭರಾಶಿಯವರಿಗೆ 5 ವರ್ಷ ಆಯ್ತು ರೀ 6 ವರ್ಷ ಆಯ್ತು ರೀ ಮಕ್ಕಳಾಗಿಲ್ಲ, ದೇವರೇ ಏನು ಗತಿ ನಂದು ಅಂದರೆ ಬುಧನ ಮನೆಗೆ ಯಾವಾಗ ಗುರುಗಳು ಹೋಗ್ತಾರೆ ವರ ಪುತ್ರ ಸಿಕ್ಕಿಬಿಡ್ತಾರೆ. ನಿಮ್ಮ ವರಕ್ಕೆ ಈಡೇರುವ ಸಾಧ್ಯತೆ. ಅದು ಎಷ್ಟು ವರ್ಷಗಳ ಕಾಲ ನಿಮ್ಮ ಪ್ರಯತ್ನಗಳು, ದೇವರು ಪೂಜೆ ಪುನಸ್ಕಾರ ಗುಡಿ ಗುಂಡಾಂತರ ಸುತ್ತಿದ್ರು, ಎಲ್ಲ ಆಯಿತು, ಪೂಜೆ ಮಾಡಿಸಿದ್ವಿ, ಜಪ ಮಾಡಿಸಿದ್ವಿ, ದಾನ ಕೊಟ್ವಿ, ಏನೂ ಆಗಲಿಲ್ಲ. ನಮ್ಮ ಹಣೆ ಬರ ಈ ಜನ್ಮದಲ್ಲಿಲ್ಲ, ದತ್ತರುಗಳನ್ನು ತಗೊಳ್ಳೋಣ ಅನ್ನೋಷ್ಟು ಲೆವೆಲಿಗೆ ಹೋದರೂ ಒಂದು ಸಿಹಿ ಸುದ್ದಿ ಕೊಡ್ತೀನಿ, ಮಕ್ಕಳಾಗುವ ಸಾಧ್ಯತೆ ಕುಂಭರಾಶಿಯವ್ರಿಗೆ ಉಂಟು. ಆದರೆ ನೀವು ವೆಹಿಕಲ್ನಲ್ಲಿ ಆಚೆಗೆ ಹೋಗಬೇಕಾದ್ರೆ ಒಂದೊಂದು ಹೆಜ್ಜೆಯು ಎಚ್ಚರ. ಅದು 2 ವೀಲರ್ ಓಡಿಸೋರಿಗೆ ಭಾಳ ಎಚ್ಚರವಾಗಿ ಕುಂಭರಾಶಿಯವರಿಗೆ ಕಾಲು ಆರಂಭ ಆಗೋದೇ ಕಾಲಿಗೆ ಪೆಟ್ಟಾಗುವ ಸಾಧ್ಯತೆಗಳುಂಟು. ಮೇಜರ್ ಆಗಿಬಿಟ್ರೆ ಮನೇಲಿ ಮಾಡ್ಕೋಬೇಕಾಗತ್ತೆ. ಅಷ್ಟಕ್ಕೆಲ್ಲ ಹೋಗಬೇಡಿ, ನಾನು ಹೀಗೆ ನುಗ್ಗಿ ಹಾಗೆ ಹೊಟ್ಟೋಗ್ತೀನಿ ಅಂತ ಇಲ್ಲದೇ ಇದ್ದ ಸಾಹಸಗಳೆಲ್ಲ ಮಾಡಬೇಡಿ. ಸಮಾಧಾನವಾಗಿ ವೆಹಿಕಲ್ಗೆ ಮತ್ತು ಕೈ ಕಾಲು ಶೌಚಕ್ರಮ ಅಂತ ಕರಿತೀವಿ, ಆ ಶೌಚಕ್ರಮವನ್ನು ಪಾಲಿಸಿ. ಮನೆಗೆ ಬಂದು ಕೂಡಲೇ ಕೈ ಕಾಲು ತೊಳ್ಕೊಳ್ಳೋದು ಮತ್ತು ಹನುಮಂತ ದೇವರನ್ನು ವಿಶೇಷ ಆರಾಧನೆ ಮಾಡೋದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಜಾಡ್ಯಂ ವಾಕ್ಪಡುತ್ತಂಚ. ಮನುಷ್ಯನಿಗೆ ಒಂದು ಸಂತೋಷ ಬರುತ್ತೆ ಅಂದರೂ ಖುಷಿ ಆಗ್ಬಿಡುತ್ತೆ, ದುಃಖ ಆಗ್ಬಿಟ್ರೆ ಅದನ್ನು ಮುಖ ನೋಡಲಿಕ್ಕಾಗಲ್ಲ, ಎಲ್ಲವನ್ನೂ ತೋರಿಸ್ಕೊಡುತ್ತೆ. ಹಾಗೆ ಮಾಡಬೇಡಿ, ಸಮಾಧಾನಕರವಾಗಿ ಇರಿ. ಎಲ್ಲ ಕಾರ್ಯಗಳು ದೇವರ ದಯದಲ್ಲಿ ಆಗಬೇಕು, ಸುಮ್ಮನೆ ಹಂಗೆ ಫ್ಲೂಕ್. ನಮ್ಮ ಹಿಂದೆ ನಮ್ಮ ಮಾಸ್ಟರ್ ಹೇಳ್ತಿದ್ರು, ಪ್ರಯತ್ನಪಟ್ಟು 40 ತಗೋ, ಪ್ರಯತ್ನ ಇಲ್ಲದೆ 90 ತೊಗೊಂಡ್ರೆ ಅದು ಫೈಲೇ ಲೆಕ್ಕ. ಪ್ರಯತ್ನ ನಮ್ಮದಾಗಿರಬೇಕು, ದೇವರ ಇಚ್ಛೆ ಇರಬೇಕು. ಎಲ್ಲ ಥರದಲ್ಲೂ ಉತ್ತಮವಾಗಿದೆ. 100ಗೆ 85% ಚೆನ್ನಾಗಿದೆ, 15% ಮೇಜರ್ ತೊಂದರೆ ಇದೆ. ಮೇಜರ್ ತೊಂದರೆನ ನಿಮಗೆ ನೀವೇ ಉಪಾಯಗಳನ್ನು ಕಂಡುಹಿಡ್ಕೊಂಡು ಹೀಗಿದೆ, ಈಗ ಮಾಡಿದ್ವಿ, ಈ ಥರ ಹೇಳಿದರು. ಹನುಮಂತ ದೇವರನ್ನು ಪ್ರಾರ್ಥನೆ ಮತ್ತು ದಶರಥ ಕೃತ ಶ್ರೀರಾಮಚಂದ್ರ ದೇವರ ಸ್ತೋತ್ರ ಪಾರಾಯಣ ಮಾಡಿ. ಅದ್ಭುತ ಸುಯೋಗಗಳು ನಿಮಗೆ ಕುಂಭರಾಶಿಯವರಿಗೆ ಬರುವ ಸಾಧ್ಯತೆಗಳು ಉಂಟು.